ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 23ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಆರ್ಟಿಕಲ್ 23 ಏನ್ ಹೇಳ್ತೈತಿ ಅಂತಂದ್ರೆ ಮಾನವರ ಕಳ್ಳ ಸಾಗಾಟ ಮತ್ತು ಬಲವಂತದ ದುಡಿಮೆಯನ್ನ ನಿಷೇಧ ಮಾಡ್ತೈತಿ. ಈ ಮಾನವರ ಕಳ್ಳ ಸಾಗಾಟ ಬಲವಂತದ ದುಡಿಮೆ ಏನದಾವಲ್ಲ, ಇವು ಹಾನಿಕಾರಕ ಕೆಲಸಗಳು, ಇವನ್ನ ಮಾಡಬೇಡ್ರಿ, ಮಾಡೋರನ್ನು ನಾವು ಬಿಡುವುದಿಲ್ಲ ಅಂತೇಳಿ ಆರ್ಟಿಕಲ್ 23 ಹೇಳ್ತೈತಿ. ಆದ್ರೆ ಬಲವಂತದ ದುಡಿಮೆ ಸರ್ಕಾರಿ ನೌಕರರಿಗೆ ಸಂಬಂಧಿಸಿರುವುದಿಲ್ಲ. ಯಾಕಂತಂದ್ರೆ ಸರ್ಕಾರ ಅವರಿಗೆ ಬಲವಂತವಾಗಿ ಕೆಲಸಕ್ಕೆ ಬರ್ರಿ ಅಂತೇಳಿ ಕರೆಸಿಕೊಳ್ಳಬಹುದು. ಆಮೇಲೆ ಹಂಗ ಕರೆಸಿಕೊಳ್ಳುವ ಸಮಯದಲ್ಲಿ ಧರ್ಮ, ಜಾತಿ, ಜನಾಂಗ ಆಮೇಲೆ ಇನ್ನಿತರ ಆಧಾರಗಳ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂತೇಳಿ ಆರ್ಟಿಕಲ್ 23 ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ. ಅದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿವಿ. ಇವತ್ತಿನ ವಿಡಿಯೋ ವಿಶೇಷ ಐತಿ. ಅದು ಆರ್ಟಿಕಲ್ 24 ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ ಎರಡನೇದು. ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ ಎರಡನೆಯದು ಎಸ್ಪೆಷಲಿ ಇದು ಮಕ್ಕಳಿಗೆ ಸಂಬಂಧಿಸಿರೋದು. ಯಾರಿಗೆ? ಮಕ್ಕಳಿಗೆ ಸಂಬಂಧಿಸಿರೋದು. ಮಕ್ಕಳು ಅಂದ್ರೆ ಯಾರು ಅಂತೇಳಿ ಇದೇ ಆರ್ಟಿಕಲ್ ಡಿಫೈನ್ ಮಾಡ್ತೈತಿ. ಮಕ್ಕಳು ಅಂದ್ರೆ ಯಾರು ಅಂತೇಳಿ ಅದನ್ನ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ಏನ್ ಹೇಳ್ತೈತಿ ಆರ್ಟಿಕಲ್ 24 ಅಂತಂದ್ರೆ ಪ್ರೊಹಿಬಿಷನ್, ತಡೆಗಟ್ಟೋದು. ಏನ್ ತಡೆಗಟ್ಟೋದು? ಎಂಪ್ಲಾಯ್ಮೆಂಟ್, ನೌಕರಿ. ಯಾರಿಗೆ? ಮಕ್ಕಳಿಗೆ. ಎಲ್ಲಿ? ಫ್ಯಾಕ್ಟ್ರಿಗಳಲ್ಲಿ. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್ ETC ಎಕ್ಸೆಟ್ರಾ ಅಂತ ಇದೆ. ಹೌದಾ? ಏನ್ ಮಾಡೋದು? ಮಕ್ಕಳನ್ನ ಕಾರ್ಖಾನೆಯ ಕೆಲಸಗಳಿಗೆ ಹೋಗುವುದನ್ನ ತಡೆಗಟ್ಟೋದು. ಸರ್, ಫಸ್ಟ್ ಮಕ್ಕಳು ಅಂದ್ರೆ ಯಾರು ಅಂತ ಹೇಳ್ರಿ ಅಂತ ಹೇಳ್ತಾರೆ ಅವ್ರು. ಇಲ್ಲೇ ಅವರು ಡೆಫಿನಿಷನ್ ಕೊಡ್ತಾರೆ, ಸ್ಟೇಟ್ಮೆಂಟ್ ಒಳಗನೆ ಬರ್ತೈತಿ. ನೋ ಚೈಲ್ಡ್ ಬಿಲೋ ದ ಏಜ್ ಆಫ್ 14. ಯಾರು 14 ವರ್ಷದ ಒಳಗಡೆ ಇರ್ತಾರೋ, 14 ವರ್ಷದ ಒಳಗಡೆ ಅದಾರೋ ಅವರನ್ನ ಮಕ್ಕಳು ಅಂತೇಳಿ ಕರಿತೈತಿ. ಯಾವುದು? ಆರ್ಟಿಕಲ್ 24. ಇದನ್ನೇ ಆರ್ಟಿಕಲ್ 21A ಕೂಡ ಹೇಳ್ತೈತಿ. ಯಾರು 14 ವರ್ಷದ ಒಳಗದಾರೋ ಅವರು ಮಕ್ಕಳು ಅಂತ. ಅಂದ್ರ ಆರ್ಟಿಕಲ್ 21A ಮತ್ತು ಆರ್ಟಿಕಲ್ 24 ಎರಡು ಕ್ಲಿಯರ್ ಕಟ್ ಆಗಿ ಹೇಳ್ತಾವು. ಯಾರು 14 ವರ್ಷದ ಒಳಗಡೆ ಅದಾರೋ ಅವರು ಮಕ್ಕಳು ಅಂತೇಳಿ ಕರೆಸ್ಕೊಂತಾರೆ. ದ ಪರ್ಸನ್ ಹೂ ಈಸ್ ಬಿಲೋ ದ ಏಜ್ ಆಫ್ 14 ಹಿ ಈಸ್ ಕಾಲ್ಡ್ ಆಸ್ ಅ ಚೈಲ್ಡ್ ಅಂತ. ಯಾವ ವ್ಯಕ್ತಿ 14 ವರ್ಷದ ಒಳಗಡೆ ಅದಾನೋ ಅವನನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಮಕ್ಕಳು ಅಂತೇಳಿ ಕರಿತೀವಿ ಅಂತೇಳಿ ಯಾವುದು? ಆರ್ಟಿಕಲ್ 24 ಹೇಳ್ತೈತಿ. ಒಂದನೇದು ಡೆಫಿನಿಷನ್ ಕ್ಲಿಯರ್ ಆಯ್ತು. ಆಮೇಲೆ ನೋ ಚೈಲ್ಡ್ ಬಿಲೋ ದಿ ಏಜ್ ಆಫ್ 14 years shall be employed to work in any factory or mine or engaged in any other hazardous employment. ಏನ್ ಹೇಳ್ತೈತಿ? ನೋ ಚೈಲ್ಡ್ ಬಿಲೋ ದಿ ಏಜ್ ಆಫ್ 14. ಯಾವ ಮಕ್ಕಳು 14 ವರ್ಷದ ಒಳಗೆ ಅದಾರೋ 14 ವರ್ಷದ ಮಕ್ಕಳನ್ನ ಏನ್ ಮಾಡಂಗಿಲ್ಲ ಅಂತಂದ್ರೆ ಕೆಲ್ಸಕ್ಕೆ ತಗೊಳಂಗಿಲ್ಲ. ಎಂಗೇಜ್ಡ್ ಇನ್ ಎನಿ ಅದರ್ ಹಜಾರ್ಡಸ್ ಎಂಪ್ಲಾಯ್ಮೆಂಟ್. ಎಂಗೇಜ್ಡ್ ಅಂದ್ರೆ ಬಳಸಿಕೊಳ್ಳೋದು ಅಥವಾ ಅವರನ್ನ ಬಿಜಿಯಾಗಿಡೋದು, ಕೆಲಸದಲ್ಲಿ ಬಿಜಿಯಾಗಿಡೋದು ತಪ್ಪಿಸ್ತೈತಿ. ಯಾವುದು? ಆರ್ಟಿಕಲ್ 24. ಎಲ್ಲಿ? ಹಜಾರ್ಡಸ್ ಎಂಪ್ಲಾಯ್ಮೆಂಟ್ ಅಂತ. ಹಜಾರ್ಡಸ್ ಅಂದ್ರೆ ಹಾನಿಕಾರಕ ಕೆಲಸಗಳಲ್ಲಿ. ಹಜಾರ್ಡಸ್ ಎಂಪ್ಲಾಯ್ಮೆಂಟ್ ಇಷ್ಟೇ ಇದ್ರ ಅರ್ಥ. 14 ವರ್ಷದ ಮಕ್ಕಳನ್ನ ಎಲ್ಲಿ ಬಳಸ್ಕೊಳಂಗಿಲ್ಲ ಅಂತಂದ್ರ ಕಾರ್ಖಾನೆ, ಗಣಿಗಾರಿಕೆ ಇವು ಯಾವ ಹಾನಿಕಾರಕವಾಗಿದಾವೋ ಅಲ್ಲಿ ಇವರನ್ನ ಬಳಸಿಕೊಳ್ಳಂಗಿಲ್ಲ ಅಂತ. ಅಂದ್ರೆ ಹಜಾರ್ಡಸ್ ಮೀನಿಂಗ್ ಏನಪ್ಪಾ ಅಂತಂದ್ರ ಹಾನಿಕಾರಕ. ಯಾವುದು ಹಾನಿಕಾರಕ ಕೆಲಸನೋ ಅಲ್ಲಿ 14 ವರ್ಷದ ಮಕ್ಕಳನ್ನ ಬಳಸಿಕೊಳ್ಳುವಂಗಿಲ್ಲ. ಈ ಹಜಾರ್ಡಸ್ ಅಂದ್ರೆ ಏನು, ಹಾನಿಕಾರಕ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ಬೇಕಲ್ಲ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನ್ಯಾಗ ದನಗಳಿಗೆ ಮೇವಾಗಿ ಬರ್ಪ ಅಂತಾರ, ಅದು ಹಾನಿಕಾರಕ ಕೆಲಸನ. ನಮ್ಮಪ್ಪ ನನಗೆ ದನಗಳಿಗೆ ಮೇವಾಗಿ ಬಾ ಅನ್ನತ್ತಂದ್ರೆ ಹಿಂಗಾಗಿ ನನ್ನ ಹಜಾರ್ಡಸ್ ಕೆಲಸಕ್ಕೆ ಅಂದ್ರೆ ಹಾನಿಕಾರಕ ಕೆಲಸಕ್ಕೆ ಹಾಕಾಕ್ತಂದ್ರೆ ಎತ್ತುಗಳದು ಭೂಮಿದು ಅಂದ್ರೆ ಏನ್ ಮಾಡೋದು, ದನಗಳದು ಹಾದು ಅಂದ್ರೆ ಏನ್ ಮಾಡೋದ್ರಿ, ಅದಕ್ಕೆ ನಾನು ಹೋಗಂಗಿಲ್ಲ, ನನಗೆ ನಮ್ಮ ಅಪ್ಪನ ವಿರುದ್ಧ TI ಕೊಡ್ರಿ ಅಂತೇಳಿ ಕೇಳಾಕೈತೆ ನಾ ಕೋರ್ಟಿಗೆ ಹೋಗಿ. ನೋ, ಮೀನಿಂಗ್ ಆಫ್ ಹಜಾರ್ಡಸ್ ಇಸ್ ಡಿಫೈನ್ಡ್ ಎಲ್ಲಿ? ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಬರ್ದಿಲ್ಲ. ಅದನ್ನ ಏನೋ ಹಜಾರ್ಡಸ್ ಅನ್ನೋ ಪದದ ಅರ್ಥವನ್ನ ಕಾನ್ಸ್ಟಿಟ್ಯೂಷನಲ್ ಬರ್ದಿಲ್ಲ, ಸಂವಿಧಾನದಲ್ಲಿ ಬರ್ದಿಲ್ಲ. ಮತ್ತೆ ಎಲ್ಲಿ ಬರ್ದಾರು ಅಂತಂದ್ರೆ ಫ್ಯಾಕ್ಟರಿ ಆಕ್ಟ್ ಗಳಲ್ಲಿ, ಎನ್ವೈರ್ಮೆಂಟ್ ಆಕ್ಟ್ ಗಳಲ್ಲಿ ಬರ್ದಾರೆ. ಎಲ್ಲಿ ಬರ್ದಾರೆ? ಫ್ಯಾಕ್ಟರಿ ಆಕ್ಟ್ ಮತ್ತು ಎನ್ವೈರನ್ಮೆಂಟ್ ಆಕ್ಟ್ ಗಳಲ್ಲಿ ಬರ್ದಾರೆ. ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಹಜಾರ್ಡಸ್ ಅಂದ್ರೆ ಹಾನಿಕಾರಕ ಅನ್ನುವ ಪದದ ಅರ್ಥವನ್ನ ಯಾವುದು? ಕಾರ್ಖಾನೆಗಳ ಕಾಯ್ದೆ ಮತ್ತು ಪರಿಸರದ ಕಾಯ್ದೆಗಳಲ್ಲಿ ಬರ್ದಾರೆ ಹೊರತಾಗಿ ಬೇರೆ ಎಲ್ಲಿ ಬರ್ದಿಲ್ಲ. ಸಂವಿಧಾನದೊಳಗ ಹಜಾರ್ಡಸ್ ಅಂತಕ್ಕಂಥ ಪದಕ್ಕೆ ಮೀನಿಂಗೇ ಇಲ್ಲ, ಅಲ್ಲಿ ಬರದೇ ಇಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಹಜಾರ್ಡಸ್ ಅಂತ ಕೇಳಿದ್ರೆ ಸಂವಿಧಾನದಲ್ಲಿ ಅದರ ಅರ್ಥ ಇಲ್ಲ. ಹೌದಾ? ಈಗ ಅದನ್ನ ನಾವು ನಮಗೆ ಹೆಂಗ್ ಬೇಕು ಹಂಗ ಮೀನಿಂಗ್ ಮಾಡ್ಕೊಳಕ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಅಪ್ಪ ದನದ ಬಂದು ಕೂತಿರ್ತಾನೆ, ಒಂಚರಿಗೆ ನೀರ್ ತಂದು ಕೊಡ್ಪಾತೆ ಕೇಳಿದ್ರೆ ನಮ್ಮ ಅಪ್ಪ ನನಗೆ ಹಜಾರ್ಡಸ್ ಕೆಲಸ ಹೇಳಿ, ಹಾನಿಕಾರಕ ಕೆಲಸ ಹೇಳಿ, ನಾ ಎದ್ದು ಅಲ್ಲಿ ತನಕ ಹೋಗಿ ನೀರು ತೊಗೊಂಡ್ಬರೋದು ನನಗೆ ತ್ರಾಸ ಆಕತ್ರಿ, ಅದಕ್ಕೆ ನಮ್ಮ ಅಪ್ಪ ನನಗೆ ಕೆಲಸ ಹೇಳಬಾರ್ದು ಅಂತ ಹೇಳಿ ನೀವು ಕೋರ್ಟಿಗೆ ಹೋದ್ರೆ ಕೋರ್ಟ್ ಮಕ್ಕಂದಾರ ಹೋಗಿದ್ದೀವಿ, ಹೋಗ್ಲಿ ಎಮ್ಮನೆ ಹೋಗಿ ಮೊದಲು ಕೆಲಸ ಮಾಡೋ ಹೋಗುತ್ತೆ. ಹೌದಾ? ಮೀನಿಂಗ್ ಆಫ್ ದಿ ಹಜಾರ್ಡಸ್ ಇಸ್ ಡಿಫರೆಂಟ್. ಇನ್ ಎಲ್ಲಿ ಹೇಳ್ತಾರೋ ಅಂತಂದ್ರೆ ಅದನ್ನ ಫ್ಯಾಕ್ಟರಿ ಆಕ್ಟ್ ಗಳಲ್ಲಿ ಮತ್ತು ಎನ್ವಿರಾನ್ಮೆಂಟ್ ಆಕ್ಟ್ ಗಳಲ್ಲಿ ಹೇಳ್ತಾರೆ ಹೊರತಾಗಿ ನಾವು ನಮಗೆ ಹೆಂಗ್ ಅನುಕೂಲಕ್ಕೆ ಬರ್ತೈತೋ ಹಂಗ ಹಜಾರ್ಡಸ್ ಅಂತ ಹೇಳಿ ನಾವು ತಿಳ್ಕೊಳಕ್ ಬರಂಗಿಲ್ಲ. ದನಗಳಿಗೆ ಮೇವ್ ಹಾಕೋದು, ಮನೆಗೆಲಸ ಮಾಡೋದು, ಕಸ ತೆಗಿಯಾಕ ಹೋಗೋದು, ದೀಸ್ ವರ್ಕ್ಸ್ ಆರ್ ನಾಟ್ ಎನ್ ಹಜಾರ್ಡಸ್ ವರ್ಕ್ಸ್.
ನಮ್ಮ ಮನ್ಯಾಗ ನನ್ನ ಕಸ ಕರ್ಕೊಂಡು ಹೊಂಟಾರಿ ಸರ್, ನನ್ಗೆ ಹಜಾರ್ಡಸ್ ವರ್ಕ್ ಅಂದ್ರೆ ಹಾನಿಕಾರಕ ಕೆಲಸ ರೀ ಅದು. ಕುರುಪಿ ಹಿಡ್ಕೊಂಡ್ರೆ ಕಸ ತೆಗಿಬೇಕಾಕತ್ರಿ, ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳು ನನಗೆ ಮಾಡಕ್ ಬರೋದಿಲ್ರಿ, ಇದು ನನ್ನ ಆರೋಗ್ಯಕ್ಕೆ ಹಾನಿ ಆಕೈತ್ರಿ ಅಂತೇಳಿ ನೀವು ಕೋರ್ಟಿಗೆ ಹೋದ್ರಿ ಅಂತ ಕೋರ್ಟ್ನವ್ರು ಗುಮ್ತಾರೆ. ನನಗೆ ಮೇವು ಹಾಕೋದು, ಕಸ ತೆಗೆದು ಹಜಾರ್ಡಸ್ ಅಂತ ಮನೆ ಅಂತ ಕೇಳ್ತಾರೆ ಅವ್ರು. ಯಾವ್ದು ಹಜಾರ್ಡಸ್ ಅನ್ನೋದನ್ನ ಅವರೇ ಡಿಫೈನ್ ಮಾಡ್ತಾರೆ. ಎಲ್ಲಿ? ಫ್ಯಾಕ್ಟರಿ ಆಕ್ಟ್ಗಳಲ್ಲಿ ಏನೈತೆ ನೋಡೋಣ. ಯಾವುದು ಹಾನಿಕಾರಕ ಕೆಲಸ ಅನ್ನೋದು ಫ್ಯಾಕ್ಟರಿ ಆಕ್ಟ್ಗಳಲ್ಲಿ ಹೇಳ್ತಾರೆ, ಅದೇನು ಅಂತೇಳಿ ನೋಡೋಣ. ಏನು ಹಾನಿಕಾರಕ ಕೆಲಸ ಅಂದ್ರೆ ಏನಪ್ಪಾ ಅಂತಂದ್ರ ಮಾನವನ ಆರೋಗ್ಯ ಮತ್ತು ರಕ್ಷಣೆ ಮತ್ತು ವಾತಾವರಣದಲ್ಲಿ ಅಪಾಯವನ್ನು ಸೃಷ್ಟಿ ಮಾಡ್ತಿತ್ತು ಅಂತಂದ್ರೆ, ವಾತಾವರಣಕ್ಕೆ ಅಪಾಯವನ್ನ ಸೃಷ್ಟಿ ಮಾಡ್ತಿತ್ತಂದ್ರ ಅಂತ ಕೆಲಸಗಳನ್ನ ನಾವೇನಂತೆ ಕರಿತೀವಿ ಅಂತಂದ್ರ ಹಾನಿಕಾರಕ ಕೆಲಸಗಳು ಅಂತ ಕರಿತೀವಿ. ಹಾನಿಕಾರಕ ಕೆಲಸಗಳು ಅಂತೇಳಿ ಎಲ್ಲಿ ಹೇಳ್ತಾರೆ ಇದನ್ನ? ಫ್ಯಾಕ್ಟರಿ ಆಕ್ಟ್ ಏನು ಕಾರ್ಖಾನೆ ಕಾಯ್ದೆ 1948 ಜೊತೆಗೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986. ಯಾವ ಕಾಯ್ದೆ? ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986. ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿಯೂ ಕೂಡ ಹಜಾರ್ಡಸ್ ವರ್ಕ್ಸ್ ಅಂದ್ರೆ ಏನು, ಆಮೇಲೆ ಫ್ಯಾಕ್ಟರಿ ಆಕ್ಟ್ 1948ರಲ್ಲಿಯೂ ಕೂಡ ಹಜಾರ್ಡಸ್ ವರ್ಕ್ ಅಂದ್ರೆ ಏನು ಅಂತೇಳಿ ಡಿಫೈನ್ ಮಾಡ್ತಾರೆ. ಏನು? ಮಾನವನ ಆರೋಗ್ಯ, ರಕ್ಷಣೆ ಮತ್ತು ವಾತಾವರಣಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ವು ಅಂತಂದ್ರೆ ಅವ್ರು ನಾವೇನಂತ ಕರಿತೀವಿ? ಹಜಾರ್ಡಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈಗ ಸಣ್ಣ ಹುಡುಗರನ್ನ ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ ಬಳಸೋಳಕ್ ಬರ್ತೈತೇನ ಅಂತ. ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ ಬಳಸೋಳಕ್ ಬರೋದಿಲ್ಲ. ಯಾಕಂತಂದ್ರೆ ಉಸಿರ ತಿರುಗೋದಿಲ್ಲ ಅವರಿಗೆ. ಡೀಪ್ ಮೈನಿಂಗ್ ಅದು ಇರ್ತವೆ, ಅಲ್ಲಿ ಅವ್ರಿಗೆ ಉಸಿರ ತಿರುಗೋದಿಲ್ಲ. ಅಂತ ಕೆಲಸದಲ್ಲಿ ನೀವು ಅವ್ರನ್ನ ಬಳಸ್ಕೊಳ್ಳೋದಿಲ್ಲ. ಏನೋ 6ರಿಂದ 14 ವರ್ಷದ ಮಕ್ಕಳನ್ನ ಅವರಿಗೆ ಹಾನಿ ಆಗತಕ್ಕಂಥ ಕೆಲಸಗಳಲ್ಲಿ ಬಳಸೋದಿಲ್ಲ. ಅವರಿಗೆ ಹಾನಿ ಆಗ್ತಕ್ಕಂಥ ಕೆಲಸಗಳನ್ನ ಇಲ್ಲಿ ಹಜಾರ್ಡಸ್ ಅಂತ ಕರಿತೀವಿ, ಹಾನಿಕಾರಕ ಅಂತ ಕರಿತೀವಿ. ಹೌದಾ? ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ, ಆಮೇಲೆ ಕೆಮಿಕಲ್ ಫ್ಯಾಕ್ಟರಿಗಳಲ್ಲಿ, ಆಮೇಲೆ ಪಟಾಕಿ ಫ್ಯಾಕ್ಟರಿಗಳಲ್ಲಿ. ಈ ಶಿವಕಾಶಿ ಅಂತಕ್ಕಂಥ ತಮಿಳುನಾಡಿನಲ್ಲಿ ಒಂದು ಜಾಗ ಐತಿ ಶಿವಕಾಶಿ ಅಂತೇಳಿ, ಅಲ್ಲಿ ಪಟಾಕಿ ಫ್ಯಾಕ್ಟರಿ ಐತಿ. ಆ ಪಟಾಕಿ ಫ್ಯಾಕ್ಟರಿ ಒಳಗ ಪ್ರತಿ ವರ್ಷನೂ ಹಾನಿ ಆಗ್ತೈತಿ. ಯಾಕಂತಂದ್ರೆ ಅಲ್ಲಿ ಮದ್ದುಗಳು ಇರ್ತವೆ. ಬೈ ಮಿಸ್ಟೇಕ್ಲಿ ಫೈರ್ ಅಂಟ್ಕೊಂತು ಅಂತಂದ್ರೆ, ಫೈರ್ ಕ್ಯಾಚ್ ಆಯ್ತು ಅಂತಂದ್ರೆ ಜೀವಂತ ಸುತ್ತೋಗ್ತಾರೆ. ಹೀಗಾಗಿ ಅಂತ ಕೆಲಸಗಳಲ್ಲಿ ಮಾತ್ರ ಅವ್ರನ್ನ ಬಳಕೆ ಮಾಡೋದಿಲ್ಲ. ಮನಿ ಕೆಲಸ, ಫಾರ್ ಎಕ್ಸಾಂಪಲ್ ನೀರು ತಂದು ಕೊಡೋದು, ದನಗಳಿಗೆ ಮೇವು ಹಾಕೋದು, ಕಸಕ್ಕೆ ಹೋಗೋದು, ನೀರು ಹಸಕ್ ಹೋಗೋದು, ದೀಸ್ ಆರ್ ನಾಟ್ ಅನ್ ಹಜಾರ್ಡಸ್ ವರ್ಕ್. ದಿಸ್ ಇಸ್ ಅನ್ ಫ್ಯಾಮಿಲಿ ವರ್ಕ್, ಯು ಶುಡ್ ಡೂ. ಅಂದ್ರೆ ತಂದೆ ತಾಯಿಗಳು ನಿಮಗೆ ಯಾವ ಕೆಲಸ ನೀಗ್ತೈತೋ ಅವ್ರಿಗೆ ಅದನ್ನ ಅಷ್ಟೇ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ 1 ವರ್ಷದ ಹುಡುಗರಿಗೆ ನೀರು ಹಸಕ್ ಹೋಗತ್ತೆ ಯಾರು ಹೇಳಂಗಿಲ್ಲ. ಹೌದಾ? 14-15 ವರ್ಷದ ಹುಡುಗರಿಗೆ ನೀರು ಹಸಕ್ ಹೋಗಪ್ಪ, 12-13 ವರ್ಷದವ್ರಿಗೆ ಕಸ ತೆಗಿಯಕ್ ಬರಿಪ್ಪ, ಆಮೇಲೆ ದನಗಳಿಗೆ ಮೇವು ಹಾಕರಪ್ಪ ಅಂತ ಹೇಳ್ತಾರೆ. ಅದು ಮಾಡಿಟ್ಟದ ಮೇವು ಅಷ್ಟೇ. ನಿಮ್ಗೇನ್ ಕಡ್ಕೊಂಬಂದು ಹಾಕೋದು ಅವೆಲ್ಲ ಹಜಾರ್ಡಸ್ ವರ್ಕ್ ಅಂತಲ್ಲ. ಕಡ್ಕೊಂಬಂದು ಹಾಕ್ರಿ ಅಂತೇಳಿ ಅವೆಲ್ಲ ಹಜಾರ್ಡಸ್ ವರ್ಕ್ ಅಲ್ಲ. ಅವ್ರು ಕನ್ಸಿಡರ್ ಮಾಡೋದಿಲ್ಲ. ನೆನಪಿನಲ್ಲಿ ಇರ್ಲಿ, ಯಾವುದು ನಿಮ್ಮ ಜೀವಕ್ಕೆ ನಿಮಗ ಗೊತ್ತಿಲ್ಲದ ಹಾನಿಯನ್ನು ಉಂಟು ಮಾಡ್ತಿರತ್ರ ಅದನ್ನ ನಾವು ಹಜಾರ್ಡಸ್ ವರ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಫ್ಯಾಕ್ಟರಿ ಆಕ್ಟ್ ಮತ್ತು ಎನ್ವಿರಾನ್ಮೆಂಟ್ ಆಕ್ಟ್ ಗಳಲ್ಲಿ ಹೇಳಿದಾರೆ. ಅದಷ್ಟು ನೆನಪಿರ್ಬೇಕು ನಮಗ. ಒಂದಂತೂ ಕ್ಲಿಯರ್ ಆಯ್ತು. ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 24 ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ, ಯಾವುದೇ ಮಕ್ಕಳನ್ನ ಮಕ್ಕಳು ಅಂತಂದ್ರೆ ಏನಂತ ಡಿಪೆಂಡ್ ಮಾಡ್ತೈತಿ ಅಂತಂದ್ರೆ 14 ವರ್ಷದ ಒಳಗಿನವರನ್ನ ಎಲ್ಲರನ್ನು ಏನಂತೆ ಕರಿತೈತಿ ಅಂದ್ರೆ ಮಕ್ಕಳು ಅಂತ ಕರಿತೈತಿ. ಯಾವ್ದು? ಆರ್ಟಿಕಲ್ 24. 14 ವರ್ಷದ ನಡಬರ್ಕಿನ ಅವ್ರನ್ನ ದನಗಳಿದ್ವು ಅಂತಂದ್ರೆ ಅವಕ್ಕೂ ಮಕ್ಕಳನ್ನಂತೆ ಕರೀತಾರ ಅಂತಂದ್ರೆ ಇಲ್ಲ, ಮಾನವ ಜೀವಿಗಳನ್ನ ಮಾತ್ರ. ಈಗ ನಮ್ಮ ನಾಯಿಗೆ 5 ವರ್ಷ ರೀ, ಅದನ್ನು ಕೂಡ ಮಕ್ಕಳು ಅಂತ ಕರಿಬಹುದನ್ರಿ ಅಂತ ಕೇಳ್ರಿ. ಇಲ್ರಿ, ಯಾವುದು ಮಾನವ ಜೀವಿನೋ ಅದನ್ನ ಮಾತ್ರ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ. ಎಲ್ಲಿ? 14 ವರ್ಷದ ಒಳಗಿತ್ತು ಅಂತಂದ್ರೆ. 14 ವರ್ಷದ ಮ್ಯಾಗಿದ್ರು ಅಂತಂದ್ರೆ ಅವ್ರನ್ನ ವಯಸ್ಕರು ಅಂತ ಕನ್ಸಿಡರ್ ಮಾಡ್ತೀವಿ. ಹೌದಾ? ಇಲ್ಲಿ ನಾಯಿಗಳಿಗೆ ಸರ್ 2 ವರ್ಷ 3 ವರ್ಷ ಇದ್ರಿ, ಅವ್ರನ್ನು ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀರೇನ್ರಿ ಅಂತಂದ್ರೆ ಇಲ್ರಿ. ನೆನಪಿನಲ್ಲಿ ಇರ್ಬೇಕು, ಯಾವ ಮಾನವ ಜೀವಿಗಳಿಗೆ 14 ವರ್ಷದ ಒಳಗಿರ್ತಾರೋ ಅವರನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮಕ್ಕಳು ಅಂತ ಕರಿತೀವಿ. ಆರ್ಟಿಕಲ್ 24 ಏನ್ ಹೇಳ್ತೈತಿ ಅಂತಂದ್ರೆ 14 ವರ್ಷದ ಒಳಗಿನ ಮಕ್ಕಳನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿಲ್ಲ. ಯಾವ ಕೆಲಸಕ್ಕೆ? ಹಾನಿಕಾರಕ ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿಲ್ಲ. ಹೋಟೆಲ್ದಾಗ ಸಪ್ಲೈಯರು ಯಾವ ಹಾನಿಕಾರಕ ಕೆಲಸಗಳಲ್ಲ. ನೀವು ಏನು ನಿಮ್ಮ ಬಿಡುವಿನ ಸಮಯದಲ್ಲಿ ಆ ರೀತಿ ಕೆಲಸಗಳನ್ನ ಮಾಡಿ ಕುಟುಂಬಕ್ಕೆ ಅನುಕೂಲ ಮಾಡಬಹುದು, ಇಲ್ಲಂತಲ್ಲ. ಹೌದಾ? ನೆನಪಿನಲ್ಲಿ ಇರ್ಬೇಕು. ಕೆಲಸಕ್ಕೆ ಯಾರನ್ನ ನೇಮಕ ಮಾಡ್ಕೊಳಂಗಿಲ್ಲ ಅಂದ್ರೆ 14 ವರ್ಷದ ಮಕ್ಕಳನ್ನ ನೇಮಕ ಮಾಡ್ಕೊಳಂಗಿಲ್ಲ. ಎಂತ ಕೆಲಸಕ್ಕೆ ಅಂದ್ರೆ ಹಾನಿಕಾರಕ ಕೆಲಸಕ್ಕೆ ನೇಮಕ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತೈತಿ. ಸರ್, ಮತ್ತೆ ಹಾನಿಕಾರಕ ಕೆಲಸ ನೇಮಕ ಮಾಡ್ಕೊಳಂಗಿಲ್ಲ ಅಂತಂದ್ರೆ ಆ ಹುಡುಗರನ್ನ ಏನ್ ಮಾಡ್ಬೇಕ್ರಿ ಅಂತಂದ್ರೆ ಅಂತ ಕೇಳಿದ್ರೆ ಆರ್ಟಿಕಲ್ 21A ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ. ಏನಂತೇಳಿ ಅಂತಂದ್ರೆ ಆ 14 ವರ್ಷದ ಮಕ್ಕಳಿಗೆ ಎಲಿಮೆಂಟರಿ ಎಜುಕೇಶನ್ ಅನ್ನ ಕೊಡ್ರಿ ಅಂತ. ಎಲಿಮೆಂಟರಿ ಎಜುಕೇಶನ್ ಅಂತಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಅವರಿಗೆ ಕೊಡಬೇಕು. ಎಲ್ಲಿವರೆಗೂ? 14 ವರ್ಷದವರೆಗೂ. ಆರ್ಟಿಕಲ್ 24 ಏನ್ ಹೇಳ್ತೈತೆ? 14 ವರ್ಷದ ತನಕ ಅವ್ರಿಗೆ ಕೆಲಸನ ಕೊಡಂಗಿಲ್ಲ. ಆರ್ಟಿಕಲ್ 21 ಏನ್ ಹೇಳ್ತೈತೆ ಅಂದ್ರೆ ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ಅವ್ರನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸಾಲಿ ಕಳಿಸ್ಬೇಕು ಅಷ್ಟೇ. ಕಂಪಲ್ಸರಿ, ಕಡ್ಡಾಯ ಅಂತೇಳಿ. ಅಂದ್ರೆ ಇದು ನೆಕ್ಸಸ್ ಬಿಟ್ವೀನ್ ಆರ್ಟಿಕಲ್ 24 and 21A ಅಂದ್ರೆ ಆರ್ಟಿಕಲ್ 24 ಮತ್ತು 21A ಇರುವ ಸಂಬಂಧ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 24 ಏನ್ ಹೇಳ್ತೈತಿ ಅಂದ್ರೆ 14 ವರ್ಷದ ಮಕ್ಕಳನ್ನ ಯಾವುದೇ ಕೆಲಸಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ಯಾವುದೇ ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿಲ್ಲ. ಮತ್ತೆ ಏನ್ ಮಾಡ್ಬೇಕ್ರಿ ಅಂತ ಕೇಳಿ ಅವ್ರನ್ನ ಸಾಲಿ ಕಳಿಸ್ಬೇಕ್ರಿ. ಯಾಕಂದ್ರೆ ಪ್ರಾಥಮಿಕ ಶಿಕ್ಷಣ ಅವರ ಮೂಲಭೂತ ಹಕ್ಕಾಗಿರೋದ್ರಿಂದ ಅವ್ರ ಪ್ರಾಥಮಿಕ ಶಿಕ್ಷಣವನ್ನ ಪಡೆದುಕೊಳ್ಳೋದು ಅನಿವಾರ್ಯ. ಅಂತಂದ್ರೆ ಫಸ್ಟ್ ಸಾಲಿ ಕಲಿಬೇಕು 14 ವರ್ಷದ ತನಕ. ಆಮೇಲೆ 14 ವರ್ಷ ಮೇಲ್ಪಟ್ಟ ನಂತರ ನಿಮ್ಗೆ ಏನಾದ್ರು ಸಾಲಿ ಕಲಿಯುವ ಅಲ್ಲಿ ಅನಿಸಿತ್ತು ಅಂದ್ರೆ ಕೆಲಸಕ್ಕೆ ಹೋಗ್ಬೋದು ಅಂತ.
ಹೌದಾ? ಅಂದ್ರ ಒಂದಿಂತರು ಡಿಕ್ಲೇರ್ ಏನಪ್ಪಾ ಅಂತಂದ್ರ 14 ವರ್ಷದ ತನಕ ನಿಮ್ಮನ್ನ ಯಾವುದೇ ಫ್ಯಾಕ್ಟರಿ ಒಳಗೆ ಕೆಲಸಕ್ಕೆ ಕರ್ಕೊಳಂಗಿಲ್ಲ. ಹೌದಾ? ಯಾವುದೇ ಫ್ಯಾಕ್ಟರಿ ಒಳಗೆ ಕೆಲಸ ಕಳ್ಕೊಳಂಗಿಲ್ಲ ಅಂತಂದ್ರೆ ನಿಮಗೆ ಪೇಮೆಂಟ್ ಸಿಗಂಗಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಪೇಮೆಂಟ್ ಇಲ್ಲ ಫ್ರೀ ಆಗಿ ಸಾಲಿ ಕಲಿಸ್ತಿರ್ತಾರೆ. ಆ ಸಾಲಿಗೆ ಹೋಗ್ಬೇಕು, ನಿಮ್ಮ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆ ನಂತರ ನಿಮ್ಗೆ 14 ವರ್ಷ ಅಂದ್ರೆ 8ನೇ ಮುಗಿದ ನಂತರ ನೀವು ಕೆಲಸಕ್ಕೆ ಹೋಗೋರಿದ್ರೆ ಹೋಗಬಹುದು. ಅದನ್ನ ಬಾರ್ ಮಾಡಕತ್ತಿಲ್ಲ, ಅದನ್ನ ನಿರ್ಬಂಧಿಸಕತ್ತಿಲ್ಲ. ಇಲ್ರಿ ಸರ್ ನಾನು ಮುಂದೆ 15 ತಗೊಂಡು ಕಲಿಯೋದೇನ್ರಿ, ಇಲ್ಲ ನಾನು ಡಿಗ್ರಿ ಮುಗಿಸೋದೇನ್ರಿ ಅಂದ್ರೆ ಮುಗಿಸ್ರಿ. ಆದ್ರೆ ನಿಮ್ಮ ಕೈಯಿಂದ ಖರ್ಚು ಹಾಕೊಂಡು ಮಾಡ್ಕೋಬೇಕು ಅಷ್ಟೇ. ಅಂದ್ರೆ ಸರ್ಕಾರ ಏನ್ ಮಾಡ್ತೈತಿ ಅಂದ್ರೆ ಫ್ರೀ ಎಜುಕೇಶನ್ ಅನ್ನ 14 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಕೊಡ್ತೈತಿ. ಅದೇ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಪ್ರೊಟೆಕ್ಟ್ ಮಾಡ್ತೈತಿ ಕೆಲಸಕ್ಕೆ, ಹಾನಿಕಾರಕ ಕೆಲಸಕ್ಕೆ ಹಾಜರಾಗುವುದನ್ನ ಟು ಪ್ರೆಸೆಂಟ್ ಬಿಫೋರ್ ದಿ ಹಜಾರ್ಡಸ್ ವರ್ಕ್ಸ್ ದ ಆರ್ಟಿಕಲ್ 24 ಇಸ್ ಪ್ರೈಹಿಬಿಟೆಡ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಆರ್ಟಿಕಲ್ 24 ಏನ್ ಮಾಡ್ತೈತಿ ಅಂತಂದ್ರೆ 14 ವರ್ಷದ ಮಕ್ಕಳನ್ನ ಕೆಲಸಕ್ಕೆ ನೇಮಿಸಿಕೊಳ್ಳೋದನ್ನ ನಿರ್ಬಂಧಿಸ್ತೈತಿ. ಇದಿಷ್ಟು ನಮಗೆ ಗೊತ್ತಿರಬೇಕು. ಅಂತಂದ್ರೆ ಆರ್ಟಿಕಲ್ 24 ಮತ್ತು ಆರ್ಟಿಕಲ್ 21 ಸಂಬಂಧ ಐತಿ ಅಂದಂಗಾಯ್ತು. ಏನ್ ಸಂಬಂಧಪ್ಪ ಅಂತಂದ್ರೆ ಆರ್ಟಿಕಲ್ 24 ಏನ್ ಹೇಳ್ತೈತಿ ಅಂದ್ರೆ 14 ವರ್ಷದ ಮಕ್ಕಳನ್ನ ಏನ್ ಮಾಡಂಗಿಲ್ಲ ಅಂತ ನಾವು ಕೆಲಸಕ್ಕೆ ತಗೊಳಂಗಿಲ್ಲ ಅಂತ ಹೇಳ್ತೈತಿ. ಆಮೇಲೆ ಮತ್ತೆ ಏನ್ ಮಾಡಬೇಕು ಅಂತೇಳಿ ಆರ್ಟಿಕಲ್ 21 ಹೇಳಿ ಹೇಳ್ತೈತಿ ಏನಪ್ಪಾ ಅಂತಂದ್ರೆ ಅವರಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ. ಇದಿಷ್ಟು ನಮಗೆ ನೆನಪಿರಬೇಕು. ಇನ್ನ ಕೆಲವೊಂದಿಷ್ಟು ಲಾಗಳು ಅಂತಂದ್ರೆ ಎವಲ್ಯೂಷನ್ ಆಗಿರ್ತೈತಿ ಥಿಯರಿ. ಯಾವ್ಯಾವ್ದು ಹಜಾರ್ಡಸ್ ವರ್ಕ್, ಆಮೇಲೆ ಯಾವ್ಯಾವ ಫ್ಯಾಕ್ಟರಿ ಒಳಗೆ ಅವ್ರನ್ನ ಕೆಲಸಕ್ಕೆ ತಗೊಳಂಗಿಲ್ಲ ಅಂತ ಕೆಲವೊಂದಿಷ್ಟು ಕೇಸ್ಗಳ ಮೂಲಕ ಅದನ್ನ ಡಿಫೈನ್ ಮಾಡಿರ್ತಾರೆ. ಆ ಕೇಸ್ಗಳನ್ನ ನೋಡೋಣ. ಫಸ್ಟ್ನೇ ಪ್ರಕರಣ ಯಾವ್ದಪ್ಪ ಅಂತಂದ್ರೆ MC ಮೆಹ್ತಾ ವರ್ಸಸ್ ತಮಿಳುನಾಡು. ಈ ಪ್ರಕರಣದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ನವರು ಪಟಾಕಿ ಫೈರ್ ಕ್ರ್ಯಾಕರ್ಸ್ ಅಂತ ಕರಿತೀವಲ್ಲ, ಈ ಪಟಾಕಿ ಫ್ಯಾಕ್ಟರಿಗಳಲ್ಲಿ 14 ವರ್ಷದ ಒಳಗಿನ ಮಕ್ಕಳನ್ನ ಕೆಲಸಕ್ಕೆ ನೇಮಿಸಿಕೊಳ್ಳೋದನ್ನ ಆರ್ಟಿಕಲ್ 24 ಉಲ್ಲಂಘನೆ ಅಂತ ಹೇಳ್ತೈತಿ. ಉಲ್ಲಂಘನೆ. ಅದಕ್ಕಾಗಿ ಏನ್ ಮಾಡೋದಿಲ್ಲ ಅಂತಂದ್ರೆ ಫ್ಯಾಕ್ಟರಿ ಅಂತ ಹಾನಿಕಾರಕ ಕೆಲಸಗಳಲ್ಲಿ, ಯಾವ ಫ್ಯಾಕ್ಟರಿ? ಫೈರ್ ಕ್ರ್ಯಾಕರ್ಸ್ ಫ್ಯಾಕ್ಟರಿ. ಹೌದಾ? ಪಟಾಕಿ ಕಾರ್ಖಾನೆಗಳಂತಹ ಹಾನಿಕಾರಕ ಕೆಲಸಗಳಲ್ಲಿ ಯಾರನ್ನ ನೇಮಿಸ್ಕೊಳಂಗಿಲ್ಲ ಅಂತಂದ್ರೆ 14 ವರ್ಷದ ಮಕ್ಕಳನ್ನ ಕೆಲಸಕ್ಕೆ ನೇಮಿಸ್ಕೊಳಂಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತೈತಿ. ಫಾರ್ ಎಕ್ಸಾಂಪಲ್, ಈ 14 ವರ್ಷದ ಮಕ್ಕಳನ್ನ ಪಟಾಕಿ ಫ್ಯಾಕ್ಟರಿ ಒಳಗೆ ಏನಾದ್ರು ನೇಮಕ ಮಾಡ್ಕೊಂಡ್ರಿ ಅಂತಂದ್ರೆ ಅವರಿಗೆ ಕೆಲವೊಂದಿಷ್ಟು ಟೈಮ್ ಪಟಾಕಿ ಒಳಗೆ ಏನಾಯ್ತು ಅಂದ್ರೆ ಫೈರ್ ಅನ್ಕೊಂತು ಅಂದ್ರೆ, ಬೆಂಕಿ ಹಿಡ್ಕೊತು ಅಂತಂದ್ರೆ, ಅಥವಾ ಫ್ಯಾಕ್ಟರಿ ಬೆಂಕಿ ಹಚ್ಚಿತ್ತು ಅಂದ್ರೆ, ಯಾಕಂದ್ರೆ ಅಲ್ಲಿರೋದು ಮದ್ದು. ಹೌದಾ? ಅಲ್ಲಿರತಕ್ಕಂಥ ವಸ್ತು ಏನ್ ಮಾಡ್ತೈತಿ ಅಂದ್ರೆ ಬೆಂಕಿನ ಬಹಳ ಲೋ ಮಾಡ್ತಿರುತ್ತೆ. ಅದು ಬರೇ ಬೆಂಕಿ ನನ್ನ ಹತ್ರ ಬರೋದಷ್ಟು ಕಾಯ್ತಿರುತ್ತೆ. ಅಂತ ಸಂದರ್ಭಗಳಲ್ಲಿ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಥವಾ ಮತ್ತಿನ್ನೇನೋ ಆಯ್ತು, ಯಾರೋ ಸಿಗರೇಟ್ ಸೇರಿ ಅಲ್ಲೇ ಕಡ್ಡಿ ಹೋಗಿದ್ರು ಅಂತಂದ್ರೆ ಗತಿ ಏನು? ಆ ರೀತಿ ಆಗೋದಿಲ್ಲ, ಪ್ರಿಕಾಷನ್ ಇರ್ತೈತಿ. ಬಟ್ ಸಮಟೈಮ್ಸ್ ಅವರಿಗೆ ಅಲ್ಲಿ ಜಾಗದಿಂದ ಹೊರಗೆ ಬರಕ್ಕೂ ಆಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನ ಸೃಷ್ಟಿಯಾಗೋದನ್ನ ತಪ್ಪಿಸಲುವಾಗಿ ಏನ್ ಮಾಡಿರೋದು MC ಮೆಹ್ತಾ ವರ್ಸಸ್ ತಮಿಳುನಾಡು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು. ಏನಂತೇಳಿ, ಫೈರ್ ಕ್ರ್ಯಾಕರ್ಸ್ ಅಂತ ಫ್ಯಾಕ್ಟರಿಗಳಲ್ಲಿ 14 ವರ್ಷದ ಒಳಗಿನ ಮಕ್ಕಳನ್ನ ನೀವು ಏನ್ ಮಾಡಂಗಿಲ್ಲ ಅಂದ್ರೆ ಕೆಲಸಕ್ಕೆ ನೇಮಕ ಮಾಡ್ಕೊಳಂಗಿಲ್ಲ ಅಂತೇಳಿ, ನೌಕರಿಗೆ ತಗೊಳಂಗಿಲ್ಲ ಅಂತ ಹೇಳಿ. ಹೌದಾ? ಇದು ಒಂದನೇದು. ಎರಡನೇ ಕೇಸ್ ಯಾವ್ದಪ್ಪ ಅಂತಂದ್ರೆ ಪೀಪಲ್ಸ್ ಯೂನಿಯನ್ ಫಾರ್ ಡೆಮಾಕ್ರೆಟಿಕ್ ರೈಟ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸ್ನಲ್ಲಿ ಏನಾಗಿತ್ತು ಅಂತಂದ್ರೆ ಈ 100 ಮಂಜಿಲು, 120 ಮಂಜಿಲು ಅಥವಾ 50-60 ಮಂಜಿಲು ಕಟ್ಟಡಗಳನ್ನ ಕಟ್ತಿರ್ತಾರೆ. ಅತಿ ಎತ್ತರದ ಕಟ್ಟಡಗಳನ್ನ ಕಟ್ತಿರ್ತಾರೆ. ಇಂತಹ ಕಟ್ಟಡ ಕಟ್ಟುವ ಸಮಯದಲ್ಲಿ ಚಿಕ್ಕ ಮಕ್ಕಳನ್ನ ನೇಮಕ ಮಾಡ್ಕೊಳಂಗಿಲ್ಲ. ಚಿಕ್ಕ ಮಕ್ಕಳು ಅಂತಂದ್ರೆ 14 ವರ್ಷದ ಒಳಗಿನ ಮಕ್ಕಳನ್ನ ನೇಮಕ ಮಾಡ್ಕೊಳಂಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಇಷ್ಟ ಥಿಂಕ್ ಮಾಡ್ರಿ, ಈ ಒಂದು ಯಾವುದೋ ಒಂದು 20 ಮಂಜಿಲದ ಒಂದು ಬಿಲ್ಡಿಂಗ್ ಕಟ್ಟಿರ್ತಾರೆ. ಎಷ್ಟು ಮಜಲ್ ಇರ್ತೈತಿ ಅಂತಂದ್ರೆ 20 ಇರ್ತೈತಿ. 20 ಮಜಲದ ಮೇಲೆ ಅವರು ಕಾಂಕ್ರೀಟ್ ಏನೇನೋ ಹಾಕ್ತಿರ್ತಾರೆ. ಹೌದಾ? ಗಾಡಿ ಕಟ್ಟುದು, ಆಮೇಲೆ ಅಲ್ಲಿ ಸ್ಲ್ಯಾಬ್ ಹಾಕೋದು, ಅದು ಇದು ಏನೋ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, 20 ಅಂತಸ್ತಿನ ಬಿಲ್ಡಿಂಗ್ ನಲ್ಲಿ ಕೆಲಸ 14 ವರ್ಷದ ಹುಡುಗರು ಕೆಲಸ ಮಾಡ್ತಿದ್ವು ಅಂತಂದ್ರೆ ಗತಿ ಏನಾಕೈತಿ? ಜಸ್ಟ್ ಥಿಂಕ್ ಮಾಡ್ರಿ. 20ನೇ ಮಜಲದೊಳಗ ಅವ ಪೇಂಟಿಂಗ್ ಮಾಡಕತ್ತಿದ್ದ, ಹೊರಗೆ ಪೇಂಟಿಂಗ್ ಮಾಡಕತ್ತಿದ್ದ ಅಂತಂದ್ರೆ ಕಣ್ಣಿಗೆ ಚಕ್ರ ಬಂದು ಬಿಡೋ ಸಾಧ್ಯತೆಗಳು ಇರ್ತೈತಿ. ಇಲ್ಲ ಅವ್ರು ಮಾಡಿರ್ತಕ್ಕಂಥ ಮಷಿನರಿ ವರ್ಕ್ಗಳು ಕೆಟ್ಟು ಬಿಡೋ ಸಾಧ್ಯತೆಗಳು ಇರ್ತೈತಿ. ಅಲ್ಲಿಂದ ಬಿದ್ರು ಅಂತಂದ್ರೆ ಸಣ್ಣ ಮಕ್ಕಳ ಭವಿಷ್ಯ ಏನು? ಹೌದಾ? ಯಾಕಂದ್ರೆ ದೊಡ್ಡವರಿಗೆ ಏನು ಪ್ರಿಕಾಷನ್ ತಗೋಬೇಕು, ಎಲ್ಲಿ ಏನ್ ಕಟ್ಕೋಬೇಕು ಎಲ್ಲ ಗೊತ್ತಿರೈತಿ. ಅವ್ರು ತಗೊಳತಕ್ಕಂತ ಏನು ಎಲ್ಲಾ ಜಾಗೃತಿ ಕ್ರಮಗಳನ್ನ ತಗೊಂಡಿರ್ತಾರೆ. ಆದ್ರೆ ಸಣ್ಣ ಹುಡುಗರಿಗೆ ಅದ್ರ ಅರಿವಿರೋದಿಲ್ಲ. ಹೌದಾ? ಸರ್ ನಿಮ್ಮ ನಿಂತಿರಿ, ನಮ್ಗೆಲ್ಲ ಗೊತ್ತಿದ್ರಿ ಅಂತ ಅನ್ನೋದಿಲ್ಲ. ನಿಮ್ಗೆಲ್ಲ ಗೊತ್ತಿದ್ರು ನಾವು 14 ವರ್ಷದ ತನಕ ಅಂತ ಕೆಲಸಗಳಲ್ಲಿ ನಿಮ್ಮನ್ನ ಹಚ್ಚಂಗಿಲ್ಲ ಅಂತ ಹೇಳಿ ಕೋರ್ಟ್ ಡೈರೆಕ್ಷನ್ ಕೊಡ್ತೈತಿ. ಏನಪ್ಪಾ ಅಂತಂದ್ರೆ ಅತಿ ಎತ್ತರದ ಬಿಲ್ಡಿಂಗ್ ಅನ್ನು ಕಟ್ಟುವಲ್ಲಿ ಈ 14 ವರ್ಷದ ಮಕ್ಕಳನ್ನ ಏನ್ ಮಾಡಂಗಿಲ್ಲ ಅಂತಂದ್ರೆ ಕೆಲಸಕ್ಕೆ ನೇಮಕ ಮಾಡ್ಕೊಳಂಗಿಲ್ಲ. ಅಂದ್ರ ಎತ್ತರದ ಕಟ್ಟಡಗಳನ್ನ ಕಟ್ಟುವುದು ಕೂಡ ಹಾನಿಕಾರಕ ಕೆಲಸ ಅಂತೇಳಿ ಡಿಫೈನ್ ಮಾಡ್ತಾರೆ. ಯಾರು? ಸುಪ್ರೀಂ ಕೋರ್ಟ್ ಅವರು. ಯಾವ ಕೇಸ್ನಲ್ಲಿ? ಪೀಪಲ್ಸ್ ಆಫ್ ಯೂನಿಯನ್ ಫಾರ್ ಡೆಮಾಕ್ರೆಟಿಕ್ ರೈಟ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣದಲ್ಲಿ ಏನ್ ಹೇಳ್ತಾರೋ ಅಂತಂದ್ರೆ ಹಾನಿಕಾರಕ ಕಟ್ಟಡಗಳಲ್ಲಿ ಕೆಲಸಕ್ಕೆ ತಗೊಳ್ಳೋದು. ಹಾನಿಕಾರಕ ಕೆಲಸ ಯಾವ್ದಪ್ಪ ಅಂತಂದ್ರೆ ಎತ್ತರದ ಬಿಲ್ಡಿಂಗ್ ಗಳನ್ನ ಕಟ್ಟುವುದು ಕೂಡ ಹಾನಿಕಾರಕ ಕೆಲಸ. ಇಂತಹ ಕೆಲಸಗಳಲ್ಲಿ ಸಣ್ಣ ಮಕ್ಕಳನ್ನ ಅಂದ್ರೆ 14 ವರ್ಷದ ಮಕ್ಕಳನ್ನ ಕೆಲಸಕ್ಕೆ ತಗೊಳ್ಳುವಂತಿಲ್ಲ ಅಂತೇಳಿ ಡೈರೆಕ್ಷನ್. ಹೌದಾ? ಇನ್ನೊಂದು ಕೇಸ್ ಐತಿ ಲಾಸ್ಟಿಗೆ, ಅದನ್ನ ನೋಡಿ ಈ ವಿಡಿಯೋನ ಮುಗಿಸೋಣ. ಈ ಪ್ರಕರಣದಲ್ಲಿ ಈಗೇನು ಹಿಂದಿನ ಈ 2 ಜಜ್ಮೆಂಟ್ಗಳಲ್ಲಿ ಏನ್ ಹೇಳಿರ್ತಾರಲ್ಲ ಅದನ್ನ ಮತ್ತೆ ಪುನರುಚ್ಚಾರಣೆ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ 14 ವರ್ಷದ ಮಕ್ಕಳನ್ನ ಅಥವಾ ಅದರ ಒಳಗಿನ ಮಕ್ಕಳನ್ನ 14 ವರ್ಷದ ಒಳಗಿನ ಮಕ್ಕಳನ್ನ ಹಾನಿಕಾರಕ ಕೆಲಸಗಳಲ್ಲಿ ನೇಮಕ ಮಾಡಿಕೊಳ್ಳುವಂತಿಲ್ಲ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ನೇಮಕ ಮಾಡಿಕೊಳ್ಳುವಂತಿಲ್ಲ ಅಂತೇಳಿ. ಹೌದಾ?
ಅಂದ್ರೆ ಹಿಂದಾಗಿರ್ತಕ್ಕಂಥ ಜಜ್ಮೆಂಟ್ಗಳನ್ನ ಪುನರುಚ್ಚಾರಣೆ ಮಾಡ್ತಾರೆ. ಎಲ್ಲಿ? ಇಲ್ಲಿ ಯಾವುದು ಬಂಧವ ಮುಕ್ತಿ ಮೋರ್ಚಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಇದನ್ನ ರೀಟಾರೇಟ್ ಮಾಡ್ತಾರೆ. ಅದಕ್ಕೆ ಇಂಥ ಎಲ್ಲ ಅವಘಡಗಳನ್ನ ತಡೆಯುವ ಸಲುವಾಗಿನೇ ಗೌರ್ಮೆಂಟ್ ಒಂದು ಕಾನೂನನ್ನ ಮಾಡ್ತೈತಿ. ಆ ಕಾನೂನು ಯಾವ್ದಪ್ಪ ಅಂತಂದ್ರೆ ಚಿಕ್ಕ ಮಕ್ಕಳನ್ನ ಅಂದ್ರೆ 14 ವರ್ಷದ ಮಕ್ಕಳನ್ನ ಫ್ಯಾಕ್ಟರಿ ಕೆಲಸಗಳಲ್ಲಿ ಬಳಕೆ ಮಾಡ್ಕೋಬಾರ್ದು ಅಂತೇಳಿ ಕೆಲವೊಂದಿಷ್ಟು ಕಾನೂನನ್ನು ತಗೊಂಡ್ಬಂದ್ರು. ಆ ಕಾನೂನಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಚೈಲ್ಡ್ ಅಂಡ್ ಅಡೋಲಸೆಂಟ್ ಲೇಬರ್ ಪ್ರೊಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1986. ಈ ಕಾನೂನಿನ ಪ್ರಕಾರ ಯಾರು 14 ವರ್ಷದ ಒಳಗಿನ ಮಕ್ಕಳನ್ನ ಹಾನಿಕಾರಕ ಕೆಲಸಗಳಲ್ಲಿ ಬಳಸಿಕೊಳ್ತಾರೋ ಅವರನ್ನ ಶಿಕ್ಷಿಸಲಾಗುತ್ತದೆ ಅಂತೇಳಿ ಹೇಳಲಾಯ್ತು. ಆಮೇಲೆ ಇನ್ನೊಂದು ಏನ್ ಬರ್ತೈತಪ್ಪ ಅಂತಂದ್ರೆ ಸ್ಕೀಮ್ ಬರ್ತೈತೆ. ಆ ಸ್ಕೀಮ್ ಅನ್ನ ಯೂಸ್ ಮಾಡ್ಕೊಂಡು, ಯೋಜನೆಯನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ತನಕ ಯಾರ್ಯಾರು ಆ ರೀತಿ ಮಕ್ಕಳನ್ನ ಬಳಕೆ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಕೆಲಸ ಬಿಟ್ಟ ನಂತರ ಅವರಿಗೆ ಆದಾಯನೇ ಇಲ್ದಂಗ ಆಕೈತಿ. ಆದಾಯ ಇಲ್ದಂಗ ಆಯ್ತು ಅಂತಂದ್ರೆ ಅವ್ರ ಜೀವನೋಪಚಾರವನ್ನ ಮಾಡೋದು ಹೆಂಗ ಅಂತೇಳಿ ಚಿಂತೆಗೀಡಾಗ್ತಾರ. ಅದನ್ನು ಕೂಡ ಪರಿಹಾರ ಮಾಡಕ್ ಒಂದು ಸ್ಕೀಮ್ ಯೋಜನೆಯನ್ನ ತಗೊಂಡ್ಬರ್ತಾರೋ. ಆ ಯೋಜನೆ ಯಾವ್ದಪ್ಪ ಅಂತಂದ್ರೆ ಸ್ಕೀಮ್ ಹೆಸರು ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಸ್ಕೀಮ್ ಅಂತ. ಈ ಸ್ಕೀಮ್ ಅನ್ನ ತಗೊಂಡ್ಬಂದು ಯಾರ್ಯಾರು ಇಲ್ಲಿವರೆಗೂ ಚೈಲ್ಡ್ ಲೇಬರ್ ಆಗಿ ಕೆಲಸ ಮಾಡ್ತಿರ್ತಾರೋ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಿ ಶಿಕ್ಷಣವನ್ನ ನೀಡುವುದು ಇದರ ಮುಖ್ಯ ಉದ್ದೇಶ. ಏನಪ್ಪಾ ಅಂತಂದ್ರೆ ಪುನರ್ವಸತಿ, ರಿಹೆಬಿಟೇಷನ್ ಕೊಡೋದು. ಪುನರ್ವಸತಿ ಯಾವ್ದೋ ಈಗ ಯಾವ ಒಬ್ಬ ವ್ಯಕ್ತಿ ಮಕ್ಕಳು ಏನ್ ಮಾಡಿರ್ತಾರೆ ಅಂತಂದ್ರೆ 14 ವರ್ಷದ ಮಕ್ಕಳು ಎಲ್ಲೋ ದುಡಿಯಾಕತ್ತೇಳಿ ಹೋಗಿರ್ತಾರೆ, ಹೌದಾ? ಅವರನ್ನ ಕರ್ಕೊಂಡ್ಬಂದು ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಪುನರ್ವಸತಿಯನ್ನು ಕಲ್ಪಿಸಬೇಕು. ಎಲ್ಲಾದ್ರೂ ಕಲ್ಪಿಸಬೇಕು. ಅದಕ್ಕೆ CDPO ಆಫೀಸ್ಗಳದು ಎಲ್ಲಾನು ಎಸ್ಟಾಬ್ಲಿಷ್ಮೆಂಟ್ ಆಗಿದಾವೆ, ಹೌದಾ? ಪುನರ್ವಸತಿಯನ್ನು ಕಲ್ಪಿಸಿ ಅವ್ರಿಗೆ ಏನ್ ಮಾಡಬೇಕು? ವಸತಿಯನ್ನು ಕಲ್ಪಿಸೋದು ಅಷ್ಟೇ ಅಲ್ಲ, ಏನ್ ಕೊಡಬೇಕು ಅಂತಂದ್ರೆ ಶಿಕ್ಷಣವನ್ನ ಕೊಡಬೇಕು, ಶಾಲೆ ಕಲಿಸಬೇಕು, ಎಜುಕೇಶನ್ ಅನ್ನ ಕೊಡಬೇಕು. ಯಾವ ಸ್ಕೀಮ್ ನಲ್ಲಿ? ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಸ್ಕೀಮ್ ಅಂತೇಳಿ. ಈ ಸ್ಕೀಮ್ ನಲ್ಲಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸೋದು ಜೊತೆಗೆ ಶಿಕ್ಷಣವನ್ನ ಕೊಡೋದು, ಇವೆರಡು ಈ ಸ್ಕೀಮ್ ನ ಮುಖ್ಯ ಉದ್ದೇಶ. ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾರ್ಯಾರು ಚೈಲ್ಡ್ ಲೇಬರ್ ಆಗಿ ಕೆಲಸ ಮಾಡಕತ್ತಾರೋ ಅವರನ್ನ ಪ್ರೊಟೆಕ್ಟ್ ಮಾಡೋದು, ರಕ್ಷಣೆಯನ್ನು ಮಾಡೋದು, ಅವರನ್ನ ಕರ್ಕೊಂಡ್ ಬಂದು ಎಜುಕೇಶನ್ ಅನ್ನ ಕೊಡೋದು. ಇದು ಆರ್ಟಿಕಲ್ 24 ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ ಇದಿಷ್ಟು. ಸರ್, ಮತ್ತೆ ಶಾಲಿ ಕಲಿಯುವಾಗ ನಮಗೆ ಬರೆಯೋದು, ಓದೋದು ಇವು ಹಜಾರ್ಡಸ್ ಕೆಲಸನ, ಹಾನಿಕಾರಕ ಕೆಲಸ ರೀ ಸರ್, ಇವ್ ನಾವು ಮಾಡೋದಿಲ್ಲ ಅಂತ ಹೇಳಿ ನೀವ್ ಏನಾದ್ರು ಅಂದ್ರಿ ಅಂತಂದ್ರೆ ಕಪಾಳಿಗೆ ಆಡ್ಕೊಡ್ತಾರ ಅವ್ರು. ಯಮನೆ, ಓದೋದು ಬರೀದು ಹಜಾರ್ಡಸ್ ಕೆಲಸ ಅಲ್ಲಪ್ಪ. ನಿನ್ನಗೆ ಏನ್ ಹಾನಿ ಆಕೈತಿ ಅನ್ನೋದು ನಾವು ಮೊದಲನ ವಿಚಾರ ಮಾಡಿವಿ. ಅಂತ ಕೆಲಸಕ್ಕೆ ನಾವು ನಿಮ್ಮನ್ನ ಕಳ್ಸಂಗಿಲ್ಲ. ತಮಗೆ ಓದೋದು ಬರೆಯೋದು ಮಾಡ್ರಿ ಅಂತೇಳಿ ಹೇಳ್ತಾರ ಅವ್ರು, ಹೌದಾ? ಅದು ಹಜಾರ್ಡಸ್ ಕೆಲಸ ಅಲ್ಲ. ಅಲ್ಲಿ ಹೋಗಿ ನೀವು ಏನಾದ್ರು ಅಲ್ಲದ್ ಮಾಡ್ರಿ ಅಂತಂದ್ರೆ ಅದು ಹಜಾರ್ಡಸ್ ಕೆಲಸ. ಅಲ್ಲದ್ ಅಂತಂದ್ರೆ ಹುಡುಗಿ ಬೆನ್ನತ್ತಿ ತಿರುಗಾಡ್ನಿ, ಹುಡುಗನ ಬೆನ್ನತ್ತಿ ತಿರುಗಾಡ್ನಿ, ಮಾಸ್ತರ್ ಕಲ್ ಹೋಗುದ್ನಿ, ಇವೆಲ್ಲ ಹಜಾರ್ಡಸ್ ಕೆಲಸ ಎರಡು ಬಿಡ್ತಾವ್. ಡಿಪೈನ್ ಮಾಡಿಲ್ಲ, ನಾ ಡಿಪೈನ್ ಮಾಡಿ ಹೇಳಕತ್ತೀನಿ, ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂಗಿಲ್ಲ. ನಿಮ್ಮನ್ನ ಎದಕ್ಕೆ ಕಳಿಸೈತಿ ಅದನ್ನ ನಷ್ಟ ಮಾಡ್ಬೇಕ, ಹೌದಾ? ಇದು ಆರ್ಟಿಕಲ್ 24 ಬಗ್ಗೆ ನಿಮಗೆ ಹೇಳಿರ್ತಕ್ಕಂಥ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತೇಳಿ ತಿಳ್ಕೊಂತೀನಿ. ಇಷ್ಟ ಆಗಿತ್ತು ಅಂತ ನಮ್ಮ ವಿಡಿಯೋನ ಶೇರ್ ಮಾಡ್ರಿ. ಆಮೇಲೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಏನಾದ್ರೂ ಮಾಹಿತಿ ತಪ್ಪು ಕೊಟ್ಟಿದ್ವಿ ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ಹೇಳ್ರಿ. ಆಮೇಲೆ ಸರಿ ಇತ್ತು ಅಂತಂದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 25 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.